ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟ, ಅದುವೇ ಪೂಜ್ಯ ಶ್ರೇಷ್ಠಗಳ ಅನುಗ್ರಹ ಸಂದೇಶ. ನಾವು ಪ್ರತಿಯೊಂದು ವರ್ಡ್ಗಳನ್ನು ಹೇಳಿದಾಗಲೂ ದಯವಿಟ್ಟು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಗೌರವವನ್ನು ಸಲ್ಲಿಸಬೇಕು. ಗುರುದತ್ತನ ಪ್ರತಿರೂಪ, ದಿವ್ಯ ಮೂರ್ತಿ, ಶಾಂತ ಮೂರ್ತಿ, ಕರುಣಾಮೂರ್ತಿ, ಮಂತ್ರಮೂರ್ತಿ, ನಾದಮೂರ್ತಿ, ಪ್ರಕೃತಿ ಮೂರ್ತಿ, ಶುಕಮೂರ್ತಿ, ಸೌಂದರ್ಯ ಮೂರ್ತಿ, ಯೋಗ ಮೂರ್ತಿ, ಅವಧೂಂಬರ ಮೂರ್ತಿ, ಶಕ್ತಿ ಮೂರ್ತಿ, ಮಂತ್ರಮೂರ್ತಿ, ಕಲ್ಯಾಣ ಮೂರ್ತಿ, ವೈರಾಗ್ಯ ಮೂರ್ತಿ, ಚೈತನ್ಯ ಮೂರ್ತಿ, ನಮ್ಮ ಪರಮ ಪೂಜ್ಯ ಅಪ್ಪಾಜಿರವರು ಇಡೀ ಭಕ್ತ ವೃಂದಕ್ಕೆ ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯ ಹರೇ ಕೃಷ್ಣ. ಉನ್ಮತ್ತ ಆನಂದದಾಯಕ ದಿಗಂಬರ ಬಾಲ ಪಿಶಾಚ ಜ್ಞಾನಸಾಗರ. ಈ ಅವಸ್ಥೆಗಳಲ್ಲಿ ದತ್ತಾತ್ರೇಯರು ತಿರುಗ್ತಾ ಇದ್ದಾರೆ. ಇದು ಸುಮಾರು ಜನ ಕೂತಿದ್ದಾರೆ ದತ್ತರು. ದತ್ತ ಅಂದರೆ ಕೊಟ್ಕೊಳ್ಳೋದು, ಇಟ್ಟು ಒಬ್ರಿಗೊಬ್ರಿಗೆ ಸಮರ್ಪಣೆ ಮಾಡೋದು. ನಿನಗೆ ನಾನು ಸಮರ್ಪಣೆ ಮಾಡಿಕೊಂಡಿದ್ದೀನಿ ಅಂದರೆ ಮತ್ತೆ ದತ್ತಾತ್ರೇಯರು ಮತ್ತೆ ದತ್ತ ಅಂತಾನೆ, ಅಂದರೆ ನಾನು ನಿನಗೆ ಸಮರ್ಪಣೆ ಆಗಿಬಿಟ್ಟಿದ್ದೀನಿ ಅಂತ. ಇದು ದತ್ತನ ಒಂದು ಸಂಕಲ್ಪ. ಅತ್ರಿ ಅನಸೂಯ ತಪಸ್ ಮಾಡಿದಾಗ ತನ್ನಂತಾನೇ ಕೊಟ್ಕೊಂಡ. ಮಗು ರೂಪನಲ್ಲಿ ಬಂದು ದಿವ್ಯ ರೂಪವನ್ನು ತೋರಿಸಿದಾಗ ಹೆದರ್ಬಿಟ್ರು. ಅಬ್ಬೋ, ನೀನು ನನ್ನ ಮಗು ಅನ್ನೋಕ್ಕಾಗತ್ತಾ? ಎಷ್ಟು ದಿವ್ಯ ರೂಪದಲ್ಲಿದ್ದೀಯಾ, 3 ತಲೆಗಳಿವೆ. ಯಾಕೆಂದ್ರೆ ನೀನು ಒಂದು ರೂಪವನ್ನು ನೀನು ಧ್ಯಾನ ಮಾಡಲಿಲ್ಲ, ತ್ರಿಗುಣ ರೂಪವನ್ನು ನೀನು ಧ್ಯಾನ ಮಾಡಿದೆ. ಅದಕ್ಕೆ ನಾನು ತ್ರಿಗುಣವಾಗಿ ನಾನು ಕಾಣಿಸ್ಕೊಂಡಿದ್ದೀನಿ. ತ್ರಿಗುಣಾತೀತನಾಗಿ ಇರುವಂಥವನನ್ನು ತ್ರಿಗುಣ ರೂಪದಲ್ಲಿ ನೀನು ಧ್ಯಾನ ಮಾಡಿದೆ. ಅದಕ್ಕೆ ಇನ್ನೊಂದು ಸತಿ ಬರ್ತೀನಿ ಅಂಥೇಳಿ ಮಗುವಾಗಿ ಮತ್ತೆ ಇನ್ನೊಂದು ಸತಿ ಬಂದರು. ಇದು ದತ್ತನ ತತ್ವ. ಅದು ಪ್ರಕಾಶ್ ಪಾವಗಡ ಪ್ರಕಾಶ್ ರಾಯರು ಇದನ್ನು ಅರ್ಥಗರ್ಭಿತವಾಗಿ ಬೇರೆ ರೀತಿಯಲ್ಲಿ ಹೇಳಿದ್ರು ನಮಗೆ. ಅಂದರೆ ನಮಗೆ ಸಮರ್ಪಣೆ, ದತ್ತನಿಗೆ ಸಮರ್ಪಣೆ ಮಾಡಿಕೊಂಡ್ರೆ ಏನು ಬೇಕಾದ್ರೂ, ಕಾಮಧೇನು ಕಲ್ಪವೃಕ್ಷ, ಅವನೇನು ಬೇಕಾದ್ರೂ ಕೊಡ್ತಾನೆ ಅಂತ. ಅಂಥ ದತ್ತನ ಸ್ಥಾಪನೆಯನ್ನು ದೇಶದಾದ್ಯಂತ ನಡೀತಾ ಇದೆ. ಹನುಮಂತನ ಹೆಸರಿನಲ್ಲಿ ದತ್ತನ ಪ್ರತಿಷ್ಠೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಸಮುದ್ರವನ್ನು ದಾಟಬೇಕಾಯಿತು. ಯಾಕೆ ದಾಟಬಾರದು? ಒಂದು ಕಾಲದಲ್ಲಿ ಈ ಭೂಮಿಯೆಲ್ಲ ಒಂದಾಗಿತ್ತು. ಪ್ರಳಯ ಬಂದಾಗ, ಕಾಲಕ್ಕೆ ಪ್ರಾಕೃತಿಕ ಪ್ರಳಯಗಳು ಬಂದಾಗ ಭೂಮಿ ಇಬ್ಬಾಗವಾಯಿತು. ಸೈನ್ಸ್ ಕೂಡ ಅದೇ ಹೇಳುತ್ತೆ. ಒಂದು ಭಾಗದಲ್ಲಿ ಭೂಮಿ, 3 ಭಾಗದಲ್ಲಿ ನೀರು ಇತ್ತು. ಹಾಗೆ ಸೈನ್ಸ್ ಒಪ್ಪಿಕೊಂಡಿದೆ. ಆದ್ದರಿಂದ ಒಂದೇ ಖಂಡ ನಮಗೆ, ಭೂಖಂಡ. ಅದು ಬೇರೆ ಇದು ಬೇರೆ ಅನ್ನೋ ಪ್ರಶ್ನೆನೇ ಇಲ್ಲ. ಇದು ನಾವು ಒಂದು ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ನಾವೊಂದು ರೂಲ್ಸ್ ಹಾಕ್ಕೊಂಡಿದ್ದೀವಿ. ಸಮುದ್ರ ದಾಟಿದ್ರೆ ಸೇರಿಸ್ಬೇಕು. ರಾಮ ದಾಟಿದಾಗ ಯಾಕೆ ಪೂಜೆ ಮಾಡ್ತೀಯ ರಾಮನ್ನ? ರಾಮ ದಾಟ್ಲಿಲ್ವ? ಆಂಜನೇಯ ದಾಟದ ಹೋಗ್ಲಿ, ಎಗರ್ದ ಹೋಗ್ಲಿ, ಬಿಡಬಿಡಿ ಆಂಜನೇಯ ವಿಚಾರ. ರಾಮ ಸೇತುವೆ ಕಟ್ಕೊಂಡು ಹೋದ. ಹಾಗಾದ್ರೆ ಯಾಕೆ ರಾಮನ ಪೂಜೆ ಮಾಡ್ತೀರಿ? ನಿಷಿದ್ಧ ಮಾಡಿಬಿಡಿ ರಾಮನ್ನ. ಆಂಜನೇಯನೂ ಬಿಟ್ಬಿಡಿ ಅತ್ಲಾಗೆ. ಯಾಕೆ ನಾವು ರಾಮನ ಹಿಂದೆ ಹೋದವರು ಎಷ್ಟು ಸಂತರು, ಮಹರ್ಷಿಗಳೆಲ್ಲ ಹೋದರು, ಕಪಿವೀರರು. ಅವರುಗಳಲ್ಲಿ ಬಹಳಷ್ಟು ಸಂತರಿದ್ದರು. ಯಾಕೆ? ಉದಾಹರಣೆ ಜಾಂಬವಂತನೇ ಅಂತ ಇಟ್ಕೊಳ್ಳೋಣ. ಮತ್ತು ಅವನ್ನೆಲ್ಲ ನಿಷಿದ್ಧ ಮಾಡ್ಬೋದಲ್ಲ, ನಾಳೆ ದಿನ ನೀವೆಲ್ಲ ಬಿಟ್ಬಿಡಿ. ಹಾಗೆ ಮಾಡಬಾರ್ದು. ಧರ್ಮ ಎಲ್ಲಿ ಕೆಡ್ತಾ ಇದೆಯೋ ಅಲ್ಲಿ ಸ್ವಲ್ಪ ಸೇವೆ ಮಾಡೋಕ್ಕೆ, ರಕ್ಷಣೆ ಮಾಡೋಕ್ಕೆ ಅವನು ಯಾವಾಗ ಹುಟ್ಟುತ್ತಾನೋ ಧರ್ಮ ರಕ್ಷಣೆಗೋಸ್ಕರವಾಗಿ ಕೃಷ್ಣ. ಹಾಗೆ
ನಾವೆಲ್ಲ ಸೇವಕರು, ಒಂಚೂರು ಮಾಡಬೇಕಾದ ಧರ್ಮ ನಮ್ಮದು. ನಮ್ಮ ಶರೀರಕ್ಕಾಗಲಿ ಮನಸ್ಸಿಗಾಗಲಿ ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲೋಗಿ ಅವ್ರಿಗೆ ಜ್ಞಾಪಿಸ್ಬೇಕು ನಮ್ಮ ಧರ್ಮವನ್ನು. ಎಷ್ಟು ಮೇಲೆ ಬೀಳ್ತಾರೆ ಅಲ್ಲಿ ಜನ, ಹೋದ ಕೂಡಲೇ ಇಂಡಿಯಾನೇ ಬಂತು ಅಂತಾರೆ. ಯಾಕೆಂದರೆ ಅವರು ಮಿಸ್ ಮಾಡ್ಕೊಂಡಿದ್ದಾರೆ, ಅವರು ಕಳ್ಕೊಂಡಿದ್ದಾರೆ, ಕಾರಣಾಂತರಗಳಿಂದ ಬೇರೆ ದೇಶಕ್ಕೆ ಹೊರಟೋಗಿದ್ದಾರೆ. ವೃತ್ತಿ ನಿಮಿತ್ತವಾಗೋ ಏನು ಶಾಪವೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗಿದ್ದಾರೆ. ವಾಪಸ್ ಬರೋಕ್ಕಾಗಲ್ಲ, ಅಲ್ಲೇ ಇರೋಕ್ಕಾಗಲ್ಲ. ಇಲ್ಲಿ ತಂದೆ ತಾಯಿಗಳು ಬಿಟ್ಟಿದ್ದಾರೆ, ತಂದೆ ತಾಯಿಗಳು ಅಲ್ಲಿಗೆ ಹೋಗೋಲ್ಲ, ಅಲ್ಲಿ ಚಳಿ ಪ್ರದೇಶ ಕೆಲವು ಕಡೆ, ಅವರು ಮಾತು ತಂದೆ ತಾಯಿ ನೋಡಕ್ಕೆ ಬರಲ್ಲ. ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂದರೆ ಅವ್ರಿಗೆ ಸರಿಯಾದ ಸುವ್ಯವಸ್ಥೆಯನ್ನು ಮಾಡಿ ತಂದೆ ತಾಯಿಗಳಿಗೆ ಅಲ್ಲಿರ್ತಕ್ಕಂಥವರು ಇದ್ದಾರೆ. ಅದನ್ನೂ ಒಂದು ರೀತಿಯಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದಾರೇನೋ ಸ್ವಾಮೀಜಿ, ಗೊತ್ತಿಲ್ಲ, ಇರ್ಬೋದು. ಹಾಗೆ ಪಾವಗಡ ಪ್ರಕಾಶ್ ರಾಯರನ್ನ ನಾನು ಯಾವಾಗಲೂ ಆವಾಗವಾಗ ಚಂದನ ಟಿ ವಿಯಲ್ಲಿ ಬರುವಾಗ ನೋಡ್ತಾನೇ ಇದ್ದೆ. ಅದು ಏನು ಕ್ರಾಂತಿಕಾರದ ಮಾತುಗಳು, ಎಷ್ಟು ಚೆನ್ನಾಗಿವೆ. ಕೆಲವು ಸತಿ ಆ ಕ್ರಾಂತಿಕಾರಿ ಮಾತುಗಳನ್ನು ನಾನು ತಗೊಂಡದ್ದುಂಟು. ಭಾಳ ಚೆನ್ನಾಗಿವೆ, ಇದು ನಾನು ಮಾಡಲೇಬೇಕು, ಇದನ್ನು ಮಾತಾಡಬೇಕು ಹಾಗೆ ಅಂತ. ಮೊನ್ನೆ ಒಂದು ಲಿಂಕು ಕೂಡ ನಾನು ತಗೊಂಡಿದ್ದೀನಿ, ಎಲ್ಲ ಭಕ್ತರಿಗೂ ಕಳಿಸ್ತಾ ಕೂತಿದ್ದೇನೆ. ನಾವೆಲ್ಲರೂ ನಮ್ಮ ಧರ್ಮವನ್ನು ಉಳಿಸ್ಕೋಬೇಕು, ನಮ್ಮ ಹಿಂದೂ ತತ್ವವನ್ನು ಉಳಿಸ್ಕೋಬೇಕು. ಅದನ್ನು ಸುಮಾರು ಜನ ಹೋರಾಡ್ತಾ ಇದ್ದಾರೆ. ಅದರಲ್ಲಿ ಪಾವಗಡ ಪ್ರಕಾಶರೊಬ್ಬರು. ನಾನು ಮೆಂಬರ್ ಆಗಿಬಿಟ್ಟಿದ್ದೇನೆ, ನೀವು ಮೆಂಬರ್ ಆಗಿ, ಎಲ್ಲರೂ ಮೆಂಬರ್ ಆಗಿ, ಕೈ ಎತ್ತಿ, ಎಲ್ಲರೂ ಓಟ್ ಹಾಕ್ತೀವಿ ಅಂತ ಕೈ ಎತ್ತಿ ಎಲ್ಲರೂ ಓಟ್ ಹಾಕಬೇಕು. ಆ ಲಿಂಕು ತಗೋಬೇಕು, ಎಲ್ಲರೂ ಅದಕ್ಕೆ ಇಮೇಲಲ್ಲಿ ಓಟ್ ಹಾಕಬೇಕು. ನಾವು ಹೆದರಬಾರ್ದು. ಹೆದರ್ಕೊಂಡು ಕೂತ್ಕೊಂಡ್ರೆ ನಮಗೆ ಮನೆಗೆ ಯಾರೋ ಬರ್ತಾರೆ ಅತಿಥಿ. ನಾವೇನು ಮಾಡ್ತೀವಿ, ಅತಿಥಿ ಬಂದಾಗ ಪಾಪ ಬೇಕಾದವನು ನಮ್ಮವರು ಪಾಪ ಬಂದರು ಅಂತ ನಮ್ಮ ಬೆಡ್ರೂಮೇ ಬಿಟ್ಕೊಟ್ಬಿಡ್ತೀವಿ. ಯಾಕೆಂದರೆ ನಮ್ಮ ಒಂದು ಸ್ವಭಾವ ಅದು, ಭಾರತೀಯರ ಸ್ವಭಾವ ಅದು. ಆಮೇಲೆ ಮಾರನೇ ದಿನ ಹೋಗಂದ್ರೆ ಹೋಗೋದೇ ಇಲ್ಲ ಅವರು. ಇದು ತುಂಬ ಚೆನ್ನಾಗಿದೆ, ಎಲ್ಲೇ ಇರ್ತೀನಿ ನಾನು ಅಂತ. ಈ ಪರಿಸ್ಥಿತಿ ಆಗೋಗಿದೆ ಈಗ, ಇಂಡಿಯಾ ಪೂರ್ತಿ ಆಗೋಗಿದೆ. ವ್ಯಾಪಾರಕ್ಕೋಸ್ಕರ ಬಂದವ್ರನ್ನ ಬಿಟ್ಟುಬಿಟ್ವಿ ನಾವು ಚೆನ್ನಾಗಿ. ಅದಕ್ಕಾಗಿ ನಾವು ನಮ್ಮನ್ನೇ ನುಂಗುತ್ತಾ ಕೂತಿದ್ದಾರೆ. ಅವನ್ನ ಬದುಕಬಾರ್ದು ಅಂತ ಹೇಳ್ತಿಲ್ಲ ಅವರು. ರಾಷ್ಟ್ರಗಳು ಬೇಕಾದಷ್ಟಿವೆ, ಇಲ್ಲ ಅಂತಲ್ಲ. ಇಲ್ಲಿ ಬಂದು ಸುಖ ಇದೆ. ಇಲ್ಲಿ ವ್ಯಾಪಾರಕ್ಕೆ ಬಂದರು, ಬಂಗಾರ ಚಿನ್ನ ಅದು ಎಲ್ಲ ಹೊಡೆದು ಎಲ್ಲ ಲೂಟಿ ಮಾಡ್ಕೊಂಡು ಹೋದರು. ನಾವು ಅದನ್ನು ಸ್ವಲ್ಪ ಗಮನಿಸ್ಬೇಕು. ನಾವು ಅದರಿಂದ ನಮ್ಮ ಹಿಂದೂ ತತ್ವ ರಕ್ಷಣೆಯನ್ನು ಮಾಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಇಳಿಬೇಕು, ಅದರಲ್ಲಿ ದೂಕಬೇಕು ನಾವು. ಇಲ್ಲದೆ ಹೋಯ್ತು ಅಂದರೆ ಕಾಶ್ಮೀರದ ಹತ್ರ ಒಂದು ಊರಿತ್ತು, ಅದು ಇಲ್ದಾಗೆ ಹೋಯ್ತದು ಒಂದಷ್ಟು. ಯಾಕೆಂದ್ರೆ ಓಟ್ ಹಾಕಲಿಲ್ಲ ಅವೆಲ್ಲರೂ ಸೇರಿಕೊಂಡು. ಶ್ರೀಯಾಲ್ಕೋಟದಲ್ಲಿ ಅದು ಹೊಟ್ಟೋಯ್ತು ನಮಗೆ. ಯಾಕೆಂದ್ರೆ ನಮ್ಮ ಹಿಂದೂಗಳು ಯಾರೂ ಓಟ್ ಹಾಕಲಿಲ್ಲ. ಜಾಸ್ತಿ ಜನ ಇದ್ರು ನಮ್ಮವರು. ಯಾಕೆಂದ್ರೆ ನಮ್ಮಲ್ಲಿ ಸ್ವಭಾವ, ನಾವು ಬದ್ಧಕ ಜೀವಿಗಳು, ಅಂದರೆ ಸೋಂಬೇರಿಗಳು. ಅಯ್ಯ ನಮಗೆ ಹಾಕ್ರಿ ಗಲಾಟೆ ಅಂತ ಹಿಂಗಿದ್ಬಿಟ್ರೆ ನಮ್ಮ ಮನೆಗೆ ಬರ್ತಾರೆ. ಆ ಗಲಾಟೆ ನಮ್ಮ ಮನೆಗೆ ಬಂದ್ಬಿಡುತ್ತೆ. ಆವಾಗ ನಮಗೆ ನಿಸ್ಸಹಾಯಕರಾಗಿಬಿಡ್ತೀವಿ ನಾವು. ಆಗೋಗ್ಬಿಟ್ಟಿದ್ದೀವಿ ಇವಾಗ ನಾವು. ಅದಾಗಬಾರ್ದು. ಆ ದೃಷ್ಟಿಯಿಂದ ದುಬೈಗೆ ಹೋಗ್ತಕ್ಕಂಥ ದೃಷ್ಟಿ, ಅಬುದಾಬಿಗೆ ಹೋಗತಕ್ಕಂಥ ದೃಷ್ಟಿ, ನಮ್ಮಲ್ಲಿ ಇರ್ತಕ್ಕಂಥ ಜನನ್ನ ಸ್ವಲ್ಪ ರಕ್ಷಣೆ ಕೊಟ್ಕೊಳ್ಳೋಣ ಅನ್ನೋ ದೃಷ್ಟಿನಲ್ಲಿ ಹೋಗಿದ್ದು.